ಹಾಯ್ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ವಿಜಯ್ ಮೈಲಾರ್ ಯೂಟ್ಯೂಬ್ ಚಾನೆಲ್. ಈ ಒಂದು ಸಾಂಗ್ ಬಿಫೋರ್ ರಿಲೀಸ್ ಮುಂಚೆ ಯುವರಾಜ್ ಕುಮಾರ್ ಅವರು ಎಲ್ಲರೂ ತಲೆಯಲ್ಲಿ ಹುಳ ಬಿಟ್ಟಿದ್ರು. ನಿಮ್ಮ ಒಂದು ಗರ್ಲ್ ಫ್ರೆಂಡ್ಗೆ ಏನಂತ ಹೆಸರು ಇಡ್ತೀರಾ ಅಥವಾ ಏನೋ ಒಂದು ಕ್ಯೂಟಾಗಿ ಹೆಸರು ಕರಿತೀರಾ ಅಂತ ಅಂದ್ಬಿಟ್ಟು. ಬಟ್ ನಾನೇನೋ ಒಂದು ಬೇರೆ ಥರ ಥಿಂಕ್ ಮಾಡಿದ್ದೆ. ಬಟ್ ಇದು ಆಮೇಲೆ ಗೊತ್ತಾಯಿತು ಸಾಂಗ್ ರಿಲೀಸ್ನ ಒಂದು ಬಗ್ಗೆ ಮಾಡ್ತಾ ಇದ್ದಾರೆ ಅಂತ. ಆ್ಯಂಡ್ ಈಗ ಆಲ್ಸೋ ಸಾಂಗ್ ಕೂಡ ರಿಲೀಸ್ ಆಗಿದೆ, ನಾವು ಕೂಡ ಸಾಂಗ್ ನೋಡಿದ್ವಿ. ಸೊ ಈ ಸಾಂಗ್ ಬಗ್ಗೆ ಕೆಲವೊಂದು ನನಗೆ ಅನಿಸಿದ್ದನ್ನು ನಾನು ಈ ವಿಡಿಯೋ ಮೂಲಕವಾಗಿ ಡೈರೆಕ್ಟಾಗಿ ತಿಳಿಸೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸೊ ಹಾಗಾಗಿ ಈ ಒಂದು ಸಾಂಗ್ನ ಒಂದು ಅಭಿಪ್ರಾಯದ ರಿವ್ಯೂ ಅನ್ಕೋಬೋದು, ರಿಯಾಕ್ಷನ್ ಅನ್ಕೋಬೋದು, ವಾಟ್ ಎವರ್ ಏನು ಬೇಕಾದ್ರೂ ತಿಳ್ಕೊಬೋದು. ಸೊ ಬನ್ನಿ ಅದ್ರ ಬಗ್ಗೆ ಮಾತಾಡೋಣ, ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ವಿಡಿಯೋ ಬೇಗ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋಕ್ಕೆ ಮುಂಚೆ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ. ಅಂದ್ಕೊಂಡಂಗೆ ಏನಾದರೂ ಆಗಿದ್ದರೆ ನಾಳೆನೇ ಈ ಸಿನಿಮಾ ನಾವು ನೋಡ್ತಾ ಇದ್ವಿ, ನಾಳೆನೇ ಈ ಸಿನಿಮಾ ರಿಲೀಸ್ ಇರ್ತಾ ಇತ್ತು. ತುಂಬ ಎಕ್ಸ್ಪೆಕ್ಟ್ ಮಾಡಿದ್ದೆ. ನಾನು ಜೂನ್ 6ಕ್ಕೆ ಯಾವುದೇ ಕಾರಣಕ್ಕೂ ಟೈಮು ತಡ ಮಾಡ್ದೇ ಒಂದು ಡೇಟ್ ಫಿಕ್ಸ್ ಮಾಡಿದ್ದಾರೆ. ಸೊ ಆ ಡೇಟಲ್ಲೇ ನಾವು ಖಂಡಿತವಾಗ್ಲೂ ಸಿನಿಮಾ ನೋಡ್ತೀವಿ ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ ನನಗಿತ್ತು. ಬಟ್ ಕಾರಣಾಂತರಗಳಿಂದ ಮುಂದೆ ಹಾಕಿದ್ರು. ಅದು ಯಾಕೆ ಅಂತ ಎಲ್ಲರೂ ಗೊತ್ತಿರುವಂಥ ವಿಚಾರ. ಯಾಕಂದರೆ ಅಷ್ಟು ಹತ್ರದಲ್ಲಿ ಇದ್ದಾಗ ಪ್ರಮೋಷನ್ಸ್ ಆ್ಯಕ್ಟಿವಿಟೀಸ್ ಆಗಿರ್ಬೋದು, ಸಾಂಗ್ ರಿಲೀಸ್ ಆಗಿರ್ಬೋದು, ಸೊ ಇವೆಲ್ಲ ಸ್ವಲ್ಪ ಇದಾಗುತ್ತೆ. ಸೊ ಹಾಗಾಗಿ ಜುಲೈ 18ನೇ ತಾರೀಕಿಗೆ ರಿಲೀಸ್ ಆಗ್ತಾ ಇದೆ. ಸೊ ಈಗ ಸಾಂಗ್ ಬಗ್ಗೆ ಮಾತಾಡ್ಬಿಡ್ತೀನಿ. ಸಾಂಗ್ ಬಂದ್ಬಿಟ್ಟು ಒಂದು ರೀತಿಯಲ್ಲಿ ಬ್ಯಾಂಗಲ್ ಬಂಗಾರಿ, ಚರಣ್ ರಾಜ್ ಅವರ ಮ್ಯೂಸಿಕ್ ಆಗಿರ್ಬೋದು, ಆಂಟೋನಿ ದಾಸನ್ ಅವರ ಒಂದು ಸಿಂಗಿಂಗ್ ಆಗಿರ್ಬೋದು. ಸೊ ಇವರ ಒಂದು ಕಾಂಬಿನೇಷನ್ ಸಖತ್ತಾಗಿ ಮೂಡ್ ಬಂದಿದೆ. ಸಾಂಗ್ ಮಾತ್ರ ಮ್ಯೂಸಿಕ್ ಆಗು ಮತ್ತು ಅವರ ಒಂದು ಆಂಟೋನಿ ಅವರ ಒಂದು ವಾಯ್ಸು. ಸೊ ನನಗೆ ಈ ಸಾಂಗ್ ಅನಿಸಿದ್ದೇನು ಅಂತಂದರೆ ಲೈಕ್ ಒಂದು ರೀತಿಯಲ್ಲಿ ಇದನ್ನು ಟಪಾಂಗುಚ್ಚಿ ಸಾಂಗು ಅಂತ ಹೇಳ್ಬೋದು. ಜೊತೆಗೆ ಒಂದು ರೀತಿಯಲ್ಲಿ ಹೀರೋಯಿನ್ನ ಒಂದು ರೀತಿಯಲ್ಲಿ ವಿಭಿನ್ನವಾಗಿ, ಅವಾಗಲೇ ಯುವಸರೆಲ್ಲ ಹೇಳಿದ್ರು, ನಿಮ್ಮ ಪ್ರೀತಿ ಪಾತ್ರರವರನ್ನು ಅಂದರೆ ನಿಮ್ಮ ಲವರನ್ನು ಏನಂತ ನೀವು ಕರಿತೀರಾ, ಪ್ರೀತಿಯಿಂದ ಏನು ಹೆಸರು ಇಡ್ತೀರಾ ಅಂತ. ಸೊ ಅದನ್ನು ಬ್ಯಾಂಗಲ್ ಬಂಗಾರಿ ಅಂತ ಮಾಡಿದ್ದಾರೆ. ಆ್ಯಂಡ್ ಸ್ಟೆಪ್ಸು ಕೂಡ ತುಂಬ ಯೂನಿಕ್ ಆಗಿದೆ. ಸ್ಟೆಪ್ಸ್ ಎಲ್ಲ ತುಂಬ ಸಖತ್ತಾಗಿ ಮಾಡಿದ್ದಾರೆ. ಆ್ಯಂಡ್ ಆಲ್ಸೋ ಸಿನಿಮಾದ ಮಾರು ಸಾಂಗ್ ಒಂದು ಆಗಿರ್ಬೋದು, ಮತ್ತು ಈ ಒಂದು ಬ್ಯಾಂಗಲ್ ಬಂಗಾರಿ ಆಗಿರ್ಬೋದು. ಸೊ ಎರಡೂ ಸಾಂಗ್ ಕೂಡ ಒಂದು ಅಮೇಝಿಂಗ್ ಅಂತಲೇ ಹೇಳ್ಬೋದು. ಆ್ಯಂಡ್ ಇವತ್ತು ಈ ರಿಲೀಸ್ ಆದಂಥ ಈ ಸಾಂಗು ಸಖತ್ತಾಗಿ ಇಷ್ಟ ಆಯಿತು, ಬ್ಯಾಂಗಲ್ ಬಂಗಾರಿ. ಆ್ಯಂಡ್ ಆಲ್ಸೋ ಇದ್ರ ಜೊತೆಗೇನೆ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಒಂದು ರೀತಿಯಲ್ಲಿ ಅಭಿಮಾನಿಗಳಿಗೆ ಸೆಲೆಬ್ರೇಷನ್ ಮಾಡಲಿಕ್ಕೆ, ಅಂದರೆ ಸ್ಕ್ರೀನ್ ಮುಂದೆ ಹೋಗಿ ಸ್ಟೆಪ್ ಹಾಕಲಿಕ್ಕೆ ಒಂದು ಸಖತ್ತಾಗಿರುವಂಥ ಒಂದು ಸಾಂಗ್ ಅಂತ ಹೇಳ್ಬೋದು. ಜೊತೆಗೆ ಹುಕ್ ಸ್ಟೆಪ್, ಈ ಒಂದು ಸಾಂಗ್ನ ಒಂದು ಹುಕ್ ಸ್ಟೆಪ್ ಏನಿದೆ, ಸೊ ಖಂಡಿತವಾಗ್ಲೂ ಟ್ರೆಂಡ್ ಆಗುತ್ತೆ. ಸೊ ಆ ರೀತಿ ಹುಕ್ ಸ್ಟೆಪ್ ಇದೆ. ಆ್ಯಂಡ್ ಆಲ್ಸೋ ಈ ಒಂದು ಸಾಂಗು ಸಖತ್ತಾಗಿ ಮೂಡ್ ಬಂದಿದೆ. ಆ್ಯಂಡ್ ಆಲ್ಸೋ ಇದ್ರ ಜೊತೆಗೇನೆ ನಾನು ಆಗಲೇ ಹೇಳಿದಾಗೇ ಎಲ್ಲ ಕರೆಕ್ಟಾಗಿತ್ತು. ನಾಳೆ ರಿಲೀಸ್ ಆಗ್ತಾಯಿತ್ತು ಸಿನಿಮಾ, ನಾಳೆನೇ ನಾವು ಸಿನಿಮಾ ಹೋಗಿ ನೋಡ್ತಾ ಇದ್ವಿ ಬಟ್ ಅದು ಆಗಿಲ್ಲ. ಸೊ ಜುಲೈ 18ನೇ ತಾರೀಕಿಗೆ ರಿಲೀಸ್ ಆಗ್ತಾಯಿದೆ. ಸೊ ಎಲ್ಲರೂ ಕೂಡ ಹೋಗಿ ಸಿನಿಮಾ ಥಿಯೇಟ್ರಲ್ಲಿ ನೋಡೋಣ. ಆ್ಯಂಡ್ ಸಾಂಗ್ ಮಾತ್ರ ಅಮೇಝಿಂಗ್ ಆಗಿದೆ, ಅದರ ಎರಡು ಮಾತಿಲ್ಲ. ಆ್ಯಂಡ್ ಒಂದು ಕೋರಿಯೋಗ್ರಫಿ ಆಗಿರ್ಬೋದು, ಆ ಒಂದು ಸ್ಕ್ರೀನಲ್ಲಿ ನೋಡುವಂಥ ಒಂದು ಏನಿದೆ ಒಂದು ಖುಷಿ ತುಂಬಾ ಒಂದು ಇನ್ನೂ ಹೆಚ್ಚಾಗಿದೆ. ಈ ಸಿನಿಮಾದ ಒಂದು ಸಾಂಗನ್ನು ನಾವು ಥಿಯೇಟ್ರಲ್ಲಿ ನೋಡೋಕ್ಕೆ ತುಂಬ ಎಕ್ಸ್ಪೀರಿಯೆನ್ಸಾಗಿ ಕಾಯ್ತಾ ಇದ್ದೀನಿ. ಎಕ್ಸ್ಪೀರಿಯೆನ್ಸ್ ಮಾಡಲಿಕ್ಕೆ ನಾನು ಪರ್ಸ್ನಲಿ ಕಾಯ್ತಾ ಇದ್ದೀನಿ. ಸಿನಿಮಾ ವೇಟಿಂಗ್ ಅಂತ ಹೇಳ್ತಾ, ಆ್ಯಂಡ್ ಮುಂಬರುವ ಎಲ್ಲ ಸಿನಿಮಾಗಳ ಅಪ್ಡೇಟ್ಗೋಸ್ಕರ ಎಲ್ಲ ವೇಟಿಂಗಲ್ಲಿದ್ದೀವಿ. ಸೊ ಆದಷ್ಟು ಬೇಗ ಸಿನಿಮಾದ ಈ ಒಂದು ಸಿನಿಮಾದ ಟ್ರೈಲರ್ ರಿಲೀಸ್ ಮಾಡಲಿ. ಐ ಥಿಂಕ್ ನನಗನ್ಸೋ ಪ್ರಕಾರ ಜುಲೈಯಲ್ಲೇ ರಿಲೀಸ್ ಮಾಡಬಹುದು ಅಂತ ಅಂದ್ಕೊಳ್ತೀನಿ. ಇಲ್ಲಾಂದರೆ ಈ ಜೂನ್ ಎಂಡಲ್ಲಿ ಏನಾದರೂ ರಿಲೀಸ್ ಮಾಡ್ಬೋದು, ಇಲ್ಲಾಂದರೆ ಜುಲೈ ಫಸ್ಟ್ ವೀಕಲ್ಲಿ ಮಾಡ್ಬೋದು ಅಂತ ಅಂದ್ಕೊಳ್ತೀನಿ. ಬಟ್ ರಿಕ್ವೆಸ್ಟ್ ಏನು ಅಂತಂದರೆ ಒಂದು 10 days 15 daysಗಿಂತ ಮುಂಚೆನೇ ಟ್ರೈಲರ್ ರಿಲೀಸ್ ಮಾಡಿ. ಸೊ ಆರ್ಗ್ಯಾನಿಕ್ಕಾಗಿ ತುಂಬ ಜನಕ್ಕೆ ರೀಚ್ ಆಗುತ್ತೆ ಅನ್ನುವಂಥದ್ದು ಹೇಳಿಕ್ಕೆ ಇಷ್ಟಪಡ್ತೀನಿ. 5 days 4 days ಎಲ್ಲ ಬೇಡ, ಆದಷ್ಟು ಸ್ವಲ್ಪ ಬೇಗನೆ ಒಂದು 15 days ಮುಂಚೆನೇ ರಿಲೀಸ್ ಮಾಡಲಿ ಅಂತ ಕೇಳ್ಕೊಳ್ತೀನಿ. ಆ್ಯಂಡ್ ಓವರ್ ಆಲ್ ಸಾಂಗ್ ತುಂಬ ಇಷ್ಟ ಆಯಿತು. ಆ್ಯಂಡ್ ನಿಮಗೆ ಈ ಸಾಂಗ್ ಹೇಗಿದೆ ಅನ್ನಿಸ್ತು, ಏನು ಕತೆ ಕಾಮೆಂಟ್ ಮಾಡಿ. ಆ್ಯಂಡ್ ಅದ್ರ ಜೊತೆಗೆ ಯಾರ್ಯಾರು ಸಾಂಗ್ ನೋಡಿಲ್ಲ, ಆನಂದ್ ಆಡಿಯೋ ಯೂಟ್ಯೂಬ್ ಚಾನಲಲ್ಲಿ ರಿಲೀಸ್ ಆಗಿದೆ, ಎಲ್ಲರೂ ಹೋಗಿ ಈ ಸಾಂಗನ್ನು ನೋಡಿ. ಬ್ಯಾಂಗಲ್ ಬಂಗಾರಿ ಸಾಂಗು ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಆ್ಯಂಡ್ ಹೇಗೆ ಅನ್ನಿಸ್ತು ಅನ್ನೋದನ್ನು ನೋಡ್ಕೊಂಡ್ಬಂದಾದ್ಮೇಲೆ ನಮ್ಮ ಚಾನಲ್ಗೆ ಬಂದು ಒಂದು ಕಾಮೆಂಟ್ ಹಾಕಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮುಗಿಸೋಕೆ ಮುಂಚೆ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.